ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ ಪಟ್ಟಣದ ಪಶ್ಚಿಮ ದಿಕ್ಕಿಗೆ ಸುಮಾರು 23 ಕಿಲೋಮೀಟರ್ ದೂರವಿರುವ ಮಂಗಳವಾಡದ ಸಂಕ್ಷಿಪ್ತ ಪರಿಚಯ ನಿಮಗಾಗಿ. ಚೋಳರು ಮತ್ತು ನೊಳಂಬರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶವು ಧಾರ್ಮಿಕ ಮತ್ತು ಆಡಳಿತಾತ್ಮಕವಾಗಿ ಶುಭಕರ ಹಾಗೂ ಪ್ರಮುಖ ಕೇಂದ್ರವಾಗಿದ್ದರಿಂದ ಈ ಹೆಸರು ಬಂದಿರಬಹುದು. ಎಂಜೇರು ನೊಳಂಬ ಪಲ್ಲವರ ರಾಜಧಾನಿಯಾಗಿದ್ದರೆ ನಿಡಗಲ್ಲು ಭದ್ರವಾದ ಗಿರಿದುರ್ಗವಾಗಿತ್ತು. ಈ ಎರಡು ಕೇಂದ್ರಗಳ ನಡುವೆ ಇದ್ದ ಮಂಗಳವಾಡವು ಸೈನ್ಯದ ತಂಗುದಾಣವಾಗಿ ಮತ್ತು ಆಡಳಿತಾತ್ಮಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಮಂಗಳವಾಡದ ಕೆರೆಯ ಏರಿಯ ಮೇಲಿರುವ ಈಶ್ವರನ ದೇವಾಲಯ, ಕೆರೆಯ ಏರಿ, ಮಂಗಳವಾಡದ ಕೆರೆಯ ಅಂಗಳವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಮಂಗಳವಾಡವು ವಿಶೇಷವಾಗಿ ನೊಳಂಬರು, ವಿಜಯನಗರ ಸಾಮ್ರಾಜ್ಯ ಹಾಗೂ ಪಾಳೇಗಾರರ ಆಡಳಿತ ಅವಧಿಯಲ್ಲಿ ಪ್ರಮುಖ ಕೇಂದ್ರವಾಗಿತ್ತು. ಆ ಕಾಲದಲ್ಲಿ ಗ್ರಾಮದ ಜಲಸಂಪನ್ಮೂಲವಾದ ಕೆರೆಗಳ ರಕ್ಷಣೆ, ಅಭಿವೃದ್ಧಿ ಹಾಗೂ ಸಮೃದ್ಧಿಗಾಗಿ ಕೆರೆಯ ಮೇಲೆ ಈಶ್ವರನ ಅಥವಾ ಆಂಜನೇಯನ ದೇವಾಲಯಗಳನ್ನು ನಿರ್ಮಿಸುವ ಸಂಪ್ರದಾಯವಿತ್ತು. ಈಶ್ವರನ ದೇವಾಲಯದ ಗರ್ಭಗೃಹದ ದ್ವಾರಬಂಧ ಮತ್ತು ಕಲ್ಲಿನ ಕೆತ್ತನೆಗಳು ಸರಳ ಹಾಗೂ ಪ್ರಾಚೀನ ದ್ರಾವಿಡ ಅಥವಾ ಸ್ಥಳೀಯ ಪಾಳೇಗಾರರ ಕಾಲದ ಕಲ್ಲಿನ ಕಟ್ಟಡದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗೃಹದಲ್ಲಿ ಸುಂದರವಾದ ಶಿವಲಿಂಗವನ್ನು ಪ್ರಕೃತಿಯ ಮಡಿಲಲ್ಲಿ ಸ್ಥಾಪಿಸಲಾಗಿದೆ. ಕೆರೆಯ ಏರಿಯ ಮೇಲಿರುವ ಈಶ್ವರನು ಗ್ರಾಮದ ಜಲಸಂಪತ್ತನ್ನು ಕಾಯುವ ಮತ್ತು ಮಳೆ ಬೆಳೆ ಚೆನ್ನಾಗಿ ಆಗುವಂತೆ ಆಶೀರ್ವದಿಸುವ ಗ್ರಾಮ ದೇವತೆ ಅಥವಾ ರಕ್ಷಕನಾಗಿದ್ದಾನೆ ಎಂದು ಪೂಜಿಸಲಾಗುತ್ತದೆ. ಕ್ರಿಸ್ತಶಕ 8ರಿಂದ 10ನೇ ಶತಮಾನದ ಅವಧಿಯಲ್ಲಿ ಪಾವಗಡ, ಮಡಕಶಿರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನೊಳಂಬ ಪಲ್ಲವರು ಆಳುತ್ತಿದ್ದರು. ಮಂಗಳವಾಡವು ಆ ಕಾಲದಲ್ಲಿ ನೊಳಂಬವಾಡಿ 36,000 ಪ್ರಾಂತ್ಯದ ಭಾಗವಾಗಿತ್ತು. ಈ ಭಾಗದ ಕೆರೆಗಳು ಮತ್ತು ಈಶ್ವರ ದೇವಾಲಯಗಳ ನಿರ್ಮಾಣಕ್ಕೆ ನೊಳಂಬ ರಾಜರು ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದರು. 12 ಮತ್ತು 13ನೇ ಶತಮಾನದಲ್ಲಿ ಮಂಗಳವಾಡಕ್ಕೆ ಹತ್ತಿರದಲ್ಲಿರುವ ನಿಡಗಲ್ಲು ದುರ್ಗವನ್ನು ಕೇಂದ್ರವಾಗಿಟ್ಟುಕೊಂಡು ನಿಡಗಲ್ಲು ಚೋಳ ರಾಜವಂಶಸ್ಥರು ಆಡಳಿತ ನಡೆಸುತ್ತಿದ್ದರು. ಆ ಅವಧಿಯಲ್ಲಿ ಕೆರೆಯೇರಿ ನಿರ್ಮಾಣ, ಕೆರೆಯೇರಿ ತಟದಲ್ಲಿ ಶಿವಲಿಂಗ ವಿಗ್ರಹಗಳ ಪ್ರತಿಷ್ಠಾಪನೆ ಮಾಡುವ ಪದ್ಧತಿ ವ್ಯಾಪಕವಾಗಿತ್ತು. ಈಗ ತಾವು ಕೆರೆಯ ಏರಿಯ ಮೇಲಿರ್ತಕ್ಕಂಥ ಶಿವಾಲಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಾಗರಾಜನ ವಿಗ್ರಹ ಇದು ಈಶ್ವರನ ದೇವಾಲಯದ ಪಕ್ಕದಲ್ಲಿದೆ. ನೀರಾವರಿ ಪ್ರದೇಶ, ನೀರಿನ ತಾಣಗಳು ಅಥವಾ ಈಶ್ವರನ ದೇವಾಲಯದ ಮುಂದೆ ಅಥವಾ ಇಕ್ಕೆಲೆಗಳಲ್ಲಿ ಇಂತಹ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇದು ವಿಜಯನಗರ ಅಥವಾ ನಿಡಗಲ್ಲು ಪಾಳೇಗಾರರ ಕಾಲಘಟ್ಟದ್ದು ಆಗಿರಬಹುದು. ಈಶ್ವರನ ದೇವಾಲಯದ ಬಳಿ ಇರುವ ಶಾಸನ. ಈ ಶಾಸನ ಈಶ್ವರ ದೇವಾಲಯದ ಪಕ್ಕದಲ್ಲಿರುವ ಅರಳಿಕಟ್ಟೆ ಬಳಿ ಇದೆ. ಮಳೆಗಾಳಿಗೆ ಮೈಯೊಡ್ಡಿಕೊಂಡಿರುವುದರಿಂದ ಸಂಪೂರ್ಣವಾಗಿ ಸವಿದಿದೆ. ಇದು ಮಧ್ಯಯುಗದ ನೊಳಂಬ ಪಲ್ಲವರು ಅಥವಾ ನಿಡಗಲ್ಲು ಚೋಳರ ಕಾಲಕ್ಕೆ ಸೇರಿದ ಧರ್ಮಶಾಸನವಾಗಿದೆ. ಶಾಸನದ ಅಕ್ಷರಗಳ ಆಕಾರವು 10ರಿಂದ 13ನೇ ಶತಮಾನದ ಅವಧಿಯ ಶೈಲಿಯನ್ನು ಹೋಲುತ್ತದೆ. ಕಲ್ಲಿನ ಮೇಲಿನ ಸಾಲುಗಳು ಸುರುಳಿಯಾಕಾರದ ಹಳೆಗನ್ನಡ ಅಕ್ಷರಗಳಲ್ಲಿ ಕೆತ್ತಲ್ಪಟ್ಟಿವೆ. ಸಾಮಾನ್ಯವಾಗಿ ಕೆರೆಯ ಏರಿಯ ಮೇಲೆ ಅಥವಾ ದೇವಾಲಯದ ಆವರಣದಲ್ಲಿ ಸ್ಥಾಪಿಸುವ ಇಂತಹ ಶಾಸನಗಳು ಕೆರೆ ನಿರ್ಮಾಣದ ದೇವಾಲಯಕ್ಕೆ ನೀಡಿದ ಭೂದಾನ, ನಂದಾದೀವಿಗೆ ಕೊಟ್ಟ ದಾನ ಅಥವಾ ಕೆರೆಯ ರಕ್ಷಣೆಗಾಗಿ ಮಾಡಿದ ನಿಯಮಗಳನ್ನು ಒಳಗೊಂಡಿರುತ್ತವೆ. ಮಂಗಳವಾಡದ ಕೆರೆಗೆ ನೀರು ಹರಿಯುವ ಕಾಲುವೆ, ಕೆರೆಯ ಏರಿ ದುರಸ್ತಿ ಅಥವಾ ಈಶ್ವರರ ಪೂಜಾ ನೈವೇದ್ಯಕ್ಕಾಗಿ ಭೂಮಿಯನ್ನು ಬಿಟ್ಟ ವಿವರ ಇದರಲ್ಲಿ ಇರಬಹುದು. ಈ ಶಾಸನದ ಕೊನೆಯಲ್ಲಿ ಈ ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಅವರಿಗೆ ಪುಣ್ಯ, ಯಾರು ಕೆಡಿಸುತ್ತಾರೋ ಅವರಿಗೆ ಪಾಪ ಎಂಬ ಶಾಪಾಶಯ ವಾಕ್ಯವಿದೆ.
ಪಾಲನಾಯಕನ ದಿನ್ನೆಯಲ್ಲಿರುವ ಶಿವ ದೇವಾಲಯ ಮಂಗಳವಾಡದ ಉತ್ತರ ದಿಕ್ಕಿಗಿದೆ. ನಾಯಕ ಜನಾಂಗದ ಪಶುಪಾಲಕ ಗಾದ್ರಿ ಪಾಲನಾಯಕ ಈತ ಕಾಡಿನಲ್ಲಿ ಪಶುಪಾಲನೆ ಮಾಡುತ್ತಾ ಹುಲಿಗಳೊಂದಿಗೆ ಹೋರಾಡಿ ಸಮುದಾಯ ಹಾಗೂ ಜಾನುವಾರುಗಳನ್ನು ರಕ್ಷಿಸಿದ ಐತಿಹಾಸಿಕ ಜನಪದ ವೀರನಾಯಕ. ಇಂತಹ ಪಾಲನಾಯಕನ ದಿನ್ನೆ ಅಥವಾ ಗುಡಿ 14ರಿಂದ 16ನೇ ಶತಮಾನದ ವಿಜಯನಗರ ಹಾಗೂ ಸ್ಥಳೀಯ ಪಾಳೆಗಾರರ ಕಾಲದ ಜಾನಪದ ಮತ್ತು ಶೈವ ಪರಂಪರೆಯನ್ನು ಪ್ರತಿನಿಧಿಸುತ್ತವೆ. ಪಾಲನಾಯಕನ ದಿನ್ನೆಯಲ್ಲಿರುವ ಶಿವ ದೇವಾಲಯದ ಗರ್ಭಗುಡಿಯಲ್ಲಿದ್ದ ಶಿವಲಿಂಗವನ್ನು ಕಿತ್ತು ದೇವಾಲಯದ ಪಡಸಾಲೆಯಲ್ಲಿ ಬಿಸಾಕಲಾಗಿದೆ. ನಿಧಿಗಳ್ಳರು ಈ ರೀತಿಯ ಕೃತ್ಯವೆಸಗಿ ದೇವಾಲಯವನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ. ಈ ರೀತಿ ಮಾಡುವುದು ಶಿಕ್ಷಾರ್ಹ ಅಪರಾಧ. ಚಿತ್ರದುರ್ಗ, ಬಳ್ಳಾರಿ, ತುಮಕೂರು, ಪಾವಗಡ ಗಡಿ ಭಾಗದ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಮತ್ತು ನಾಯಕ ಜನಾಂಗದವರ ಪಶುಪಾಲಕ ಜಾನಪದ ಸಂಸ್ಕೃತಿಯಲ್ಲಿ ಪಾಲನಾಯಕನ ದಿನ್ನೆ ಮತ್ತು ಅಲ್ಲಿರುವ ಶಿವ ದೇವಾಲಯಕ್ಕೆ ವಿಶಿಷ್ಟ ಸ್ಥಾನವಿದೆ. ಮಂಗಳವಾಡದ ಕೆರೆಯ ಕೋಡಿಯ ಬಳಿ ಇರುವ ತಲಪರಿಗೆ ಮರಳುಗಾಡು ಅಥವಾ ನೀರಾವರಿ ಕಡಿಮೆ ಇರುವ ಬಯಲು ಸೀಮೆ ಪ್ರದೇಶಗಳಲ್ಲಿ ಅಂತರ್ಜಲವನ್ನು ಸಂಗ್ರಹಿಸಿ ಕೆರೆಯ ಕೋಡಿ ಹರಿಯುವಾಗ ಅಥವಾ ಭೂಮಿಯೊಳಗಿನ ನೀರನ್ನು ಹೊರತೆಗೆಯಲು ಇಂತಹ ತಲಪರಿಗೆಗಳನ್ನು ಕಲ್ಲಿನಿಂದ ಚೌಕಾಕಾರವಾಗಿ ನಿರ್ಮಿಸಲಾಗುತ್ತಿತ್ತು. ಮಂಗಳವಾಡದ ಕೆರೆಯ ಸಮೀಪ ಇರುವ 7 ಮಂದಿ ಅಕ್ಕಮ್ಮಗಾರರ ದೇವಾಲಯ. ದಕ್ಷಿಣ ಭಾರತದ ಶಕ್ತಿ ಆರಾಧನೆಯಲ್ಲಿ 7 ಮಂದಿ ಅಕ್ಕ ತಂಗಿಯರು ಅಥವಾ 7 ಮಂದಿ ಅಕ್ಕಮ್ಮನವರು ಎನ್ನುವ ಪರಿಕಲ್ಪನೆ ಅತ್ಯಂತ ಪ್ರಾಚೀನವಾದದ್ದು. ಇವರನ್ನು ಸಪ್ತಕನ್ನಿಕೆಯರು ಅಥವಾ ಸಪ್ತ ಮಾತೃಕೆಯರು ಎಂದು ಕೂಡ ಪೂಜಿಸಲಾಗುತ್ತದೆ. ಮಂಗಳವಾಡ ಗ್ರಾಮದಲ್ಲಿ ಕೆರೆಯ ಸಮೀಪ ಈ ದೇವಾಲಯ ಇದೆ. ಹಳೆಯ ಕಾಲದಲ್ಲಿ ಬೃಹತ್ ಕೆರೆಗಳನ್ನು ನಿರ್ಮಿಸಿದಾಗ ಕೆರೆಗೆ ಕಾವಲಾಗಿ ಹಾಗೂ ಗ್ರಾಮದಲ್ಲಿ ಬರುವ ಅಭಾವ ಬಾರದಿರಲು ಕೆರೆ ಏರಿ ಅಥವಾ ತಟದಲ್ಲೇ ಈ 7 ಮಂದಿ ಅಕ್ಕಮ್ಮಗಾರರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿತ್ತು. ಹಾಗಾದರೆ ಈ 7 ಮಂದಿ ಅಕ್ಕ ತಂಗಿಯರು ಯಾರು ಅಂದರೆ ಬ್ರಾಹ್ಮಿ ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮನ ಶಕ್ತಿ ಸ್ವರೂಪಿಣಿ, ಮಾಹೇಶ್ವರಿ ಶಿವನ ಶಕ್ತಿ ಸ್ವರೂಪಿಣಿ, ಕೌಮಾರಿ ಸುಬ್ರಹ್ಮಣ್ಯನ, ವೈಷ್ಣವಿ ವಿಷ್ಣುವಿನ, ವಾರಾಹಿ ವರಾಹ ಸ್ವಾಮಿಯ, ಇಂದ್ರಾಣಿ ಇಂದ್ರನ ಶಕ್ತಿ ಸ್ವರೂಪಿಣಿ, ಚಾಮುಂಡಿ ಇವರು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಶಕ್ತಿ ಸ್ವರೂಪಿಣಿಯಾಗಿದ್ದಾರೆ. ಹಳ್ಳಿಗಾಡಿನ ಜಾನಪದ ಪರಂಪರೆಯಲ್ಲಿ ಇವರನ್ನು ಸ್ಥಳೀಯ ಹೆಸರುಗಳಾದ ಅಕ್ಕಮ್ಮ, ಯಲ್ಲಮ್ಮ, ಚೌಡಮ್ಮ, ಕೊಲ್ಲಾಪುರದಮ್ಮ, ಮಾರಮ್ಮ, ಪಾತಾಳಮ್ಮ, ಮುತ್ಯಾಲಮ್ಮ ಎಂದೂ ಕೂಡ ಭಕ್ತಿಯಿಂದ 7 ಮಂದಿಯನ್ನು ಆರಾಧಿಸುತ್ತಾರೆ. ಇಂತಹ ದೇವಾಲಯಗಳು ಹಳ್ಳಿಗಳ ಕೆರೆಯ ಸಮೀಪ ಅಥವಾ ಬೆಟ್ಟಗಳ ಬುಡದಲ್ಲಿ ಇರುತ್ತವೆ. ಬೆಟ್ಟದ ತಿಮ್ಮಪ್ಪನ ದೇವಾಲಯ ಊರ ಮಧ್ಯಭಾಗದಲ್ಲಿದೆ. ಇದು ಬುಡ್ಡೇಕಲ್ಲು. ಊರ ಮಧ್ಯಭಾಗದಲ್ಲಿ ಅಂದರೆ ಶನಿ ಮಹಾತ್ಮ ದೇವಾಲಯದ ಮುಂದೆ ಇದೆ. ಇದು ಊರಿಗೆ ಯಾವುದೇ ರೀತಿಯ ಆಪತ್ತು ಬಾರದಂತೆ ತಡೆಯುವ ರಕ್ಷಾ ಕವಚ ಇದಾಗಿದೆ. ಆಂಜನೇಯನ ದೇವಾಲಯ ಇದು ಮಂಗಳವಾಡ ಗ್ರಾಮದ ಮಧ್ಯಭಾಗದಲ್ಲಿದೆ. ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಪಕ್ಕದಲ್ಲಿದೆ. ಪಾವಗಡ ತಾಲೂಕಿನ ಮಂಗಳವಾಡ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಂಡುಬರುವ ಆಂಜನೇಯನ ಮೂರ್ತಿಗಳ ನಿರ್ಮಾಣ ಹಾಗೂ ಕೆತ್ತನೆಯ ಶೈಲಿಯನ್ನು ಪರಿಶೀಲಿಸಿದಾಗ ಇದು ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟಕ್ಕೆ ಅಂದರೆ ಸುಮಾರು 15ರಿಂದ 16ನೇ ಶತಮಾನಕ್ಕೆ ಸೇರಿದ ಲಕ್ಷಣಗಳನ್ನು ಹೊಂದಿದೆ. ಪಾವಗಡ ಮತ್ತು ಪೆನಗೊಂಡೆ ಸುತ್ತಮುತ್ತಲಿನ ಬಹುತೇಕ ಆಂಜನೇಯ ವಿಗ್ರಹಗಳನ್ನು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಶ್ರೀ ವ್ಯಾಸರಾಜರು ಅಥವಾ ಅವರ ಪರಂಪರೆಯ ಯತಿಗಳು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಇದು ಮಂಗಳವಾಡ ಗ್ರಾಮದ ಮಧ್ಯಭಾಗದಲ್ಲಿದೆ.
ನವಗ್ರಹದ ಗಣಪ, ಆಂಜನೇಯ ಸ್ವಾಮಿ ಮತ್ತು ಶನಿ ಮಹಾತ್ಮ ದೇವಸ್ಥಾನಗಳ ಮಧ್ಯಭಾಗದಲ್ಲಿದೆ. ಶನಿ ಮಹಾತ್ಮ ನವಗ್ರಹಗಳಲ್ಲಿ ಒಬ್ಬ. ಇದು ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿದೆ. ಶನಿದೇವನು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳಿಗೆ ತಕ್ಕಂತೆ ನ್ಯಾಯಯುತವಾಗಿ ಫಲ ನೀಡುವ ದೇವರು ಶನಿ. ಈತ ಕಪ್ಪು ಬಣ್ಣದ ಶರೀರವನ್ನು ಹೊಂದಿದ್ದು ಕಾಗೆಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ. ಕೈಯಲ್ಲಿ ಬಿಲ್ಲು, ಬಾಣ ಮತ್ತು ತ್ರಿಶೂಲಗಳನ್ನು ಹಿಡಿದುಕೊಂಡಿದ್ದಾನೆ. ಮಂಗಳವಾಡದ ಶನಿ ಮಹಾತ್ಮ ದೇವಾಲಯವನ್ನು 100 ವರ್ಷಗಳ ಹಿಂದೆ ಕಟ್ಟಿಸಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆಂಜನೇಯ ಮತ್ತು ಶನಿ ಮಹಾತ್ಮ ಗರ್ಭಗುಡಿಗಳು ಬೇರೆ ಬೇರೆಯಾಗಿದ್ದು ದೇವಸ್ಥಾನ ಒಂದೇ ಆಗಿದೆ. ಇವು ನವಗ್ರಹಗಳು ಶನಿ ಮಹಾತ್ಮ ದೇವಸ್ಥಾನದ ಪಕ್ಕದಲ್ಲಿವೆ. ಇದು ಶಿಲಾಶಾಸನ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದೆ. ಒರಟು ಕಲ್ಲಲ್ಲಿ ಈ ಶಾಸನವನ್ನು ಕೆತ್ತಲಾಗಿದೆ. ಇದರಲ್ಲಿ ಎಲ್ಲ ಅಕ್ಷರಗಳು ಸಂಪೂರ್ಣವಾಗಿ ಸವೆದಿವೆ. ಆಂಜನೇಯನ ಗುಡಿಗೆ ಸಂಬಂಧಿಸಿದಂತೆ ಈ ಶಾಸನ ಇರಬಹುದು. ಇದರಲ್ಲಿ ಒಂದು ಅಕ್ಷರವೂ ಕೂಡ ಗೋಚರಿಸದೆ ಇರತಕ್ಕಂಥದ್ದು ಸೋಜಿಗದ ಸಂಗತಿ. 2 ಬಾಗಿಲು, 1 ದೇವಾಲಯ. ಇದು ಶನಿ ಮಹಾತ್ಮ ಆಂಜನೇಯ ಸ್ವಾಮಿಯ ದೇವಾಲಯ ಮಂಗಳವಾಡದಲ್ಲಿದೆ. ಇದು ನಂದಿ ಸ್ತಂಭ ಮಂಗಳವಾಡ ಕೆರೆಯ ಪಕ್ಕ ಮನೆಯೊಂದರ ಮುಂದೆ ಇದೆ. ಹಳ್ಳಿಗಾಡಿನಲ್ಲಿ ಅಥವಾ ಕೆರೆಯ ಅಕ್ಕಪಕ್ಕದಲ್ಲಿ ಇಂತಹ ನಂದಿ ಸ್ತಂಭಗಳನ್ನು ಪ್ರತಿಷ್ಠಾಪಿಸುವುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಇದು ಆ ಊರಿನಲ್ಲಿ ಶೈವ ಧರ್ಮದ ಆರಾಧನೆಗೆ ಹಾಗೂ ಜಲಮೂಲಗಳ ರಕ್ಷಣೆಗೆ ನೀಡಿದ್ದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಮಂಗಳವಾಡದ ಕರಿಯಮ್ಮ ದೇವಿಯ ದೇವಾಲಯ. ಈಕೆ 7 ಊರುಗಳ ದೇವರಾಗಿದ್ದಾಳೆ. ಇದು ಮಂಗಳವಾಡ ಕೆರೆಯ ಹಿಂದೆ ಹೊಲಗಳ ಮಧ್ಯದಲ್ಲಿದೆ. ಕರಿಯಮ್ಮ ದೇವಿಯನ್ನು ಸಾಂಕ್ರಾಮಿಕ ರೋಗಗಳು ಬಾರದಂತೆ ಭೂತ ಪ್ರೇತಗಳು, ದೃಷ್ಟಿದೋಷ ಹಾಗೂ ಕ್ಷಾಮದಿಂದ ರಕ್ಷಿಸುವ ಉಗ್ರ ಶಾಂತ ಸ್ವರೂಪಿಣಿ ಎಂದು ಪೂಜಿಸುತ್ತಾರೆ. ಗ್ರಾಮಕ್ಕೆ ಯಾವುದೇ ಕಂಟಕ ವಿಪತ್ತು ಬರುವಂತಿದ್ದರೆ ದೇವಿಯು ಮುನ್ಸೂಚನೆ ನೀಡಿ ಗ್ರಾಮಸ್ಥರನ್ನು ರಕ್ಷಿಸುತ್ತಾಳೆ. ಮಾತಂಗಮ್ಮನ ದೇವಾಲಯ. ಇದು ಕರಿಯಮ್ಮನ ಗುಡಿಯ ಪಕ್ಕದಲ್ಲಿದೆ. ಈಕೆ ಶಿವನ ಪತ್ನಿಯಾಗಿದ್ದಾಳೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಮಾತಂಗಿಯು ಲಲಿತಾ ಪರಮೇಶ್ವರಿಯ ಮಂತ್ರ ಸ್ವರೂಪಿಣಿ ಹಾಗೂ ಸೃಷ್ಟಿಯ ಶಕ್ತಿಯಾಗಿದ್ದಾಳೆ. ಮಂಗಳವಾಡ ಗ್ರಾಮದ ಪಶ್ಚಿಮ ದಿಕ್ಕಿಗೆ ಸುಮಾರು 1/2 ಕಿಲೋಮೀಟರ್ ದೂರದಲ್ಲಿ ಇರುವ ಕರೇಗೌಡರ ಜಮೀನಿನಲ್ಲಿ ಇರ್ತಕ್ಕಂತಹ ವೀರಗಲ್ಲು ಇದು. ಪ್ರಾಚೀನ ಅಥವಾ ಮಧ್ಯಕಾಲೀನ ಯುಗದಲ್ಲಿ ಯುದ್ಧ, ಊರಿನ ರಕ್ಷಣೆ, ಹಸುಗಳ ರಕ್ಷಣೆ ಅಥವಾ ಮಹಿಳೆಯರ ಮಾನ ರಕ್ಷಣೆಗಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ ವೀರರ ನೆನಪಿಗಾಗಿ ಮತ್ತು ಗೌರವಾರ್ಥವಾಗಿ ಇಂತಹ ಶಿಲಾ ಸ್ಮಾರಕಗಳನ್ನು ನಡೆಸಲಾಗುತ್ತಿತ್ತು. ಇಲ್ಲಿ ಮಂಗಳವಾಡ ಪ್ರಾಂತ್ಯದ ಹಸುಗಳನ್ನು ಒಮ್ಮೆ ಕಳ್ಳರ ದಂಡು ಅಪಹರಿಸಲು ಬಂದಾಗ ಮಡಿವಾಳ ಜನಾಂಗಕ್ಕೆ ಸೇರಿದ ವೀರನೊಬ್ಬ ಭಯಂಕರ ಯುದ್ಧದಲ್ಲಿ ಸೆಣಸಿ ವೀರಮರಣ ಹಪ್ಪಿದಾಗ ಅವನ ನೆನಪಾರ್ಥ ನೆಟ್ಟ ವೀರಗಲ್ಲು ಇದು ಆಗಿದೆ. ಈ ವೀರಗಲ್ಲನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಮಂಗಳವಾಡದ ಪಶ್ಚಿಮ ದಿಕ್ಕಿಗೆ ಹೊಲವೊಂದರಲ್ಲಿ ಈ ವೀರಗಲ್ಲು ಇದೆ. ಅದಕ್ಕೆ ಒಂದು ಕಲ್ಲಿನ ಮಂಟಪವನ್ನು ನಡೆಸಲಾಗಿದೆ. ಅದು ಈಗಲೂ ಆಗಲೂ ಬೀಳ್ತಕ್ಕಂತಹ ಒಂದು ದುಸ್ಥಿತಿಯಲ್ಲಿ ಇದೆ. ಮೊದಲು ಈಗೇನು ವೀರಗಲ್ಲು ನೋಡಿದ್ವಿ,
ಅದರ ಪಕ್ಕದಲ್ಲಿ ಮತ್ತೊಂದು ವೀರಗಲ್ಲು. ಇದೇ ಜಾಗದಲ್ಲಿ ಹಸುಗಳು ಮೇಯುತ್ತಿದ್ದ ಸಂದರ್ಭದಲ್ಲಿ ಹುಲಿಯೊಂದು ಹಸುಗಳ ಮೇಲೆ ಆಕ್ರಮಣ ಮಾಡಿದಾಗ ತನ್ನಲ್ಲಿ ಯಾವುದೇ ಆಯುಧಗಳು ಇಲ್ಲದಿದ್ದರೂ ಹುಲಿಯ ಜೊತೆ ಸೆಣಸಿ ವೀರಮರಣ ಹಪ್ಪಿದ ಇನ್ನೋರ್ವ ಮಡಿವಾಳ ಜನಾಂಗಕ್ಕೆ ಸೇರಿದ ವೀರನನ್ನು ಕಾಣಬಹುದು. ಇವನ ನೆನಪಿಗೋಸ್ಕರ ಇಲ್ಲೊಂದು ವೀರಗಲ್ಲನ್ನು ನೆಡಲಾಗಿದೆ. ಬಹುಶಃ ಈ ಎರಡೂ ವೀರಗಲ್ಲುಗಳು ವಿಜಯನಗರ ಸಾಮ್ರಾಜ್ಯ ಆ ಒಂದು ಕಾಲಘಟ್ಟ ಏನಿತ್ತು ಆ ಒಂದು ಪೀರಿಯಡ್ನವು ಅಂತಂದೇಳಿ ಅಂದಾಜಿಸಿದೆ. ಈ ಎರಡು ವೀರಗಲ್ಲುಗಳಿಗೆ ಮಂಗಳವಾಡ, ಮದ್ದೆ, ವೀರ ಹನುಮಕ್ಕನ ಪಾಳ್ಯ, ಅರಸೀಕೆರೆಯ ಅಗಸ ಜನಾಂಗಕ್ಕೆ ಸೇರಿದ ಜನರು ಇಲ್ಲಿಗೆ ಬಂದು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಂಡು ಹೋಗ್ತಾರೆ. ಆ ದೇವಾಲಯ, ಆ ವೀರಗಲ್ಲಿನ ದೇವಾಲಯ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಈಗ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅದರ ಒಳಗಡೆ ವೀರಗಲ್ಲು ಇದೆ. ಇದು ಹಟ್ಟಿ ಲಕ್ಕಮ್ಮನ ದೇವಾಲಯ. ಇದನ್ನು ಲಕ್ಷ್ಮೀ ದೇವರು ಅಥವಾ ಲಕ್ಷ್ಮೀ ದೇವಾಲಯ ಅಂತಂದು ಕರೀತಾರೆ. ಇಲ್ಲಿ ಮಾತಾ ಲಕ್ಷ್ಮೀ, ಲಕ್ಷ್ಮೀ ವೆಂಕಟೇಶ್ವರ ಇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಚಿತ್ರಲಿಂಗೇಶ್ವರ ಕದಿರಿ ನರಸಿಂಹಸ್ವಾಮಿ ದೇವಾಲಯ ಮಂಗಳವಾಡದ ಗೊಲ್ಲರಹಟ್ಟಿಯಲ್ಲಿ ಇದೆ. ಇದು ಮಂಗಳವಾಡದ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಗೊಲ್ಲರಹಟ್ಟಿಯಲ್ಲಿದೆ. ಇದು ಗೌಡಸಮುದ್ರ ಮಾರಮ್ಮನ ದೇವಾಲಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗದಲ್ಲಿ ಇದೆ. ಆಂಜನೇಯ ಸ್ವಾಮಿ ಮತ್ತು ಶನಿ ಮಹಾತ್ಮ ದೇವರ ಅರ್ಚಕರು ಪಾಂಡೂರವರು. ಈ ವಿಡಿಯೋ ಸಹಾಯಕ್ಕೆ ನಿಂತವರು ಸಣ್ಣ ತಿಮ್ಮಪ್ಪ, ಅಂಚೆ ಕಚೇರಿ ನೌಕರರು ಹಾಗೂ ಬೋಜಪ್ಪ ಬೇಲ್ದಾರರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.